ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟೆನ್ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಟಾಪಿಕ್ ಅಂದ್ರೆ ನನ್ನ ಮೇನ್ ಟಾಪಿಕ್ ಏನಿದೆ ಅದು ಕ್ಯಾಂಡಲ್ಸ್ಟಿಕ್, RSI, ಬೋಲಿಂಜರ್ ಬ್ಯಾಂಡ್ಸ್. ಇದನ್ನ ಬಿಟ್ಟು ಒಂದು ರಿಕ್ವೆಸ್ಟ್ ಮೇಲೆ ಈ ಟಾಪಿಕ್ ನ ಕವರ್ ಮಾಡ್ತಾ ಇದ್ದೀನಿ. ಏನಿದು ಟಾಪಿಕ್ ಅಂತಂದ್ರೆ IPO. ಈ ನಡುವೆ ನಿಮ್ಗೆಲ್ಲ ಗೊತ್ತಿರಂಗೆ ತುಂಬಾ IPOs ಬರ್ತಾ ಇದೆ. IPO ನಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಡಬಲ್ಲು ತ್ರಿಬಲ್ಲು ಓಪನಿಂಗ್ ಡೇನೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನದು ಪ್ರಾಬ್ಲಮ್ ಅಂತಂದ್ರೆ IPO ಏನೋ ನಾನು ಅಪ್ಲೈ ಮಾಡ್ತೀನಿ, ಆದ್ರೆ ಅಲಾಟ್ಮೆಂಟೇ ಆಗ್ತಾ ಇಲ್ಲ. ತುಂಬಾ ಜನಕ್ಕೆ IPOs ಅಲಾಟ್ಮೆಂಟೇ ಆಗ್ತಾ ಇಲ್ಲ. ಸೊ ಎಷ್ಟೊಂದ್ಸಲಿ ನಾನು ಟ್ರೈ ಮಾಡಿದ್ದೀನಿ, ಆದ್ರೆ IPO ನನ್ಗೆ ಅಲಾಟ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ IPO ಅಲಾಟ್ಮೆಂಟ್ ಚಾನ್ಸಸ್ ಅಂದ್ರೆ IPO ನಿಮ್ಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ 5 to 10% ಇಂದ ಒಂದು 40 to 50% ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ನನಗೆ ಇಷ್ಟ ದಿನ IPO ಅಲಾಟ್ಮೆಂಟೇ ಆಗ್ತಾ ಇರ್ಲಿಲ್ಲ, ಅಥವಾ ಅಲಾಟ್ಮೆಂಟ್ ಆಗೋ ಚಾನ್ಸಸ್ 5ರಿಂದ 10% ಅಷ್ಟೇ ಇತ್ತು. ಆದ್ರೆ ಇದನ್ನ ಮಾಡೋದ್ರಿಂದ ನಿಮ್ಮ ಅಲಾಟ್ಮೆಂಟ್ ಚಾನ್ಸಸ್ 40 to 50% ಆಗೋ ಚಾನ್ಸಸ್ ಇರುತ್ತೆ. ಸೊ 50-50 ಕ್ಯಾಟಗರಿನಲ್ಲಿ ಇರುತ್ತೆ ಅನ್ನೋ ತರ. ಸೊ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ನೀವೇನಾದ್ರೂ ವಿಡಿಯೋಸ್ನ ಹುಡುಕ್ತಾ ಇದ್ರೆ, ಅಥವಾ ಯಾವ್ದಾದ್ರು ಒಂದು ದಾರಿನ ಹುಡುಕ್ತಾ ಇದ್ರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಯಾರು IPOಗೆ ಅಲಾಟ್ಮೆಂಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಈ ವಿಧಾನ ನಿಮ್ಗೆ ಹೆಲ್ಪ್ ಆದ್ರೂ ಆಗ್ಬೋದು. ಸೊ ಹಾಗಾದ್ರೆ ಬನ್ನಿ, ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ IPO ಅಲಾಟ್ಮೆಂಟ್ ಅನ್ನೋದಕ್ಕೆ ನೆಕ್ಸ್ಟ್ ಯಾವ್ಯಾವ IPO ಸ್ಟಾರ್ಟ್ ಆಗ್ತದೆ, ಯಾವ IPO ಅಪ್ಕಮಿಂಗ್ IPOs ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಫಸ್ಟ್ ಹೇಳ್ತಾ, ನೆಕ್ಸ್ಟ್ ನೀವು IPO ಅಲಾಟ್ಮೆಂಟ್ ಚಾನ್ಸಸ್ನ ಯಾವ ತರ ಇನ್ಕ್ರೀಸ್ ಮಾಡ್ಕೊಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾದ್ರೆ ಬನ್ನಿ, ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಇದು ಅಪ್ಕಮಿಂಗ್ IPOs ನ ಲಿಸ್ಟ್. ಓಕೆನಾ? ಸೊ ಈ ಲಿಸ್ಟ್ ಅಲ್ಲಿ ನಿಮ್ಗೆ ಒಂದು ಪೇರೆಂಟ್ ಕಂಪನೀಸ್ ಅಂಡ್ ಸಬ್ಸಿಡರಿ ಕಂಪನೀಸ್ ಅಂತ ಇದೆ. ಇಲ್ಲಿ ಮೇಲ್ಗಡೆ ಏನು ದೊಡ್ಡದಾಗಿದೆ ಇದೆಲ್ಲ ಪೇರೆಂಟ್ ಕಂಪನೀಸ್. ಪೇರೆಂಟ್ ಕಂಪನೀಸ್ ಅಂತಂದ್ರೆ ಮೇನ್ ಕಂಪನೀಸ್. ಇದೆಲ್ಲ ಕಂಪನೀಸ್ ಆಲ್ರೆಡಿ NSE ಮತ್ತೆ BSE ನಲ್ಲಿ ಲಿಸ್ಟ್ ಆಗಿದೆ. ಈ ಕಂಪನೀಸು ಮತ್ತೆ ಅವರ ಸಬ್ಸಿಡರಿ ಅಂತಂದ್ರೆ ಅವ್ರದೇ ಫ್ಯಾಮಿಲಿಯ ಇನ್ನೊಂದು ಕಂಪನೀಸು ಮತ್ತೆ IPO ಆಗಿ ಲಿಸ್ಟಿಂಗ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಹೀರೋ ಮೋಟೋಕಾರ್ಪ್ದು ಸಬ್ಸಿಡರಿ ಕಂಪನಿ ನೆಕ್ಸ್ಟ್ IPO ಆಗಿ ಬರ್ತಾ ಇರುವಂತದ್ದು ಯಾವುದು ಅಂತಂದ್ರೆ ಹೀರೋ ಫಿನ್ಕಾರ್ಪ್, ಏತರ್ ಎನರ್ಜಿ. ಓಕೆ, ನೆಕ್ಸ್ಟ್ HDFC ಬ್ಯಾಂಕ್ದು HDB ಫೈನಾನ್ಷಿಯಲ್ ಸರ್ವಿಸಸ್ ಮತ್ತೆ HDFC ಕ್ರೆಡಿಲಾ ಅಂತ. ನೆಕ್ಸ್ಟ್ ಕೆನರಾ ಬ್ಯಾಂಕ್ದು ಕೆನರಾ ರೋಬ್ಯಾಕೋ ಮತ್ತೆ ಕೆನರಾ HSBC ಲೈಫ್ ಇನ್ಶೂರೆನ್ಸ್. ಯಾರಿಗೆಲ್ಲ ಈ ಲಿಸ್ಟ್ ಬೇಕು ಅಥವಾ ಈ ಇಮೇಜ್ ಬೇಕು ಅಂತಂದ್ರೆ, ಹಾಯ್ ಅಂತ ನನಗೆ ಇಲ್ಲಿ ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ಒಂದು ಸೆಂಡ್ ಮೀ ದ ಇಮೇಜ್ ಆಫ್ IPO ಅಪ್ಕಮಿಂಗ್ IPOs ಅಂತ ಕಳಿಸಿದ್ರೆ ನಾನು ನನ್ನ ಕಡೆಯಿಂದ ನಿಮ್ಗೆ ಈ ಇಮೇಜ್ ನ ವಾಟ್ಸಪ್ ಮುಖಾಂತರ ಕಳಿಸ್ತೀನಿ. ಓಕೆ, ಸೊ ಈ ಇಮೇಜ್ ನ ನೀವು ಬೇಕು ಅಂತಂದ್ರೆ ಫೋಟೋ ತೆಗೆದು ಇಟ್ಕೋಬಹುದು, ಪ್ಲಸ್ ವಿಡಿಯೋನು ಬೇಕಾದ್ರೆ ಮಾಡ್ಕೋಬಹುದು. ಇದರಲ್ಲಿ ಪೇರೆಂಟ್ ಕಂಪನೀಸ್ ಮತ್ತೆ ಸಬ್ಸಿಡರಿ ಕಂಪನೀಸ್ ಅಂತ ಇದೆ. ಪೇರೆಂಟ್ ಕಂಪನೀಸ್ ಮತ್ತೆ ಸಬ್ಸಿಡರಿ ಕಂಪನೀಸ್ ಯಾಕೆ ಎರಡು ಇದೆ ಅಂತ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲೇ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾರಿಗೆ IPO ಅಲಾಟ್ಮೆಂಟ್ ಆಗ್ಬೇಕು ಅಂತ ಇದೆಯೋ ಅವರು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಓಕೆ, ಇಲ್ಲಿ ಇವಾಗ ನಮಗೆ ಗೊತ್ತಾಯ್ತು NTPCದು ಸಬ್ಸಿಡರಿ ಯಾವುದು, NTPC ಗ್ರೀನ್ ಎನರ್ಜಿ ನೆಕ್ಸ್ಟ್ ಬರ್ತಾ ಇದೆ ಅಂತ. ONGCದು ಸಬ್ಸಿಡರಿ ಅದು ONGC ಗ್ರೀನ್ ಎನರ್ಜಿ. ಬ್ಯಾಂಕ್ ಆಫ್ ಇಂಡಿಯಾದು ಇಂಡಿಯಾಸ್ ಫಸ್ಟ್ ಲೈಫ್ ಇನ್ಶೂರೆನ್ಸ್ ಅಂತ. ಓಕೆ, ಅದೇ ತರ ಮುಥೂಟ್ ಫೈನಾನ್ಸ್ದು ಬೆಲ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಅಂತ. NHPCದು NHPC ರಿನ್ಯೂಯಬಲ್ ಅಂತ. ಓಕೆನಾ? ಸೊ ಇಲ್ಲಿ ನಮಗೆ ಯಾವ್ಯಾವ IPOs ನೆಕ್ಸ್ಟ್ ಬರ್ತಾ ಇದೆ ಅಂತ ಗೊತ್ತಾಯ್ತು. ಆದ್ರೆ ಈಗ ನೀವು IPOಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ಒಂದು ರಿಟೈಲರ್ ಕ್ಯಾಟಗರಿ ಅಂತ ಇರುತ್ತೆ, ಇನ್ನೊಂದು HNI ಕ್ಯಾಟಗರಿ ಅಂತ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಎಂಪ್ಲಾಯ್ಮೆಂಟ್ ಕ್ಯಾಟಗರಿ ಎಂಪ್ಲಾಯಿ ಕ್ಯಾಟಗರಿ ಅಂತ ಇರುತ್ತೆ, ನೆಕ್ಸ್ಟ್ ಶೇರ್ ಹೋಲ್ಡರ್ ಕ್ಯಾಟಗರಿ ಅಂತ ಇರುತ್ತೆ. ನೀವು ಅದನ್ನ ಬೇಕಂತಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಕೂಡ ಮಾಡ್ಬೋದು. ನೋಡಿ, IPO ಕ್ಯಾಟಗರಿ ಅಂತ ಕೊಟ್ರೆ IPO ಇನ್ವೆಸ್ಟರ್ ಕ್ಯಾಟಗರಿನಲ್ಲಿ RII ಅಂದ್ರೆ ರಿಟೈಲ್ ಇಂಡಿವಿಜುವಲ್ ಇನ್ವೆಸ್ಟರ್. ಯಾರ್ಯಾರು 2 ಲಕ್ಷ ರೂಪಾಯಿಗಿಂತ ಒಳಗಡೆ IPO ನ ಅಪ್ಲೈ ಮಾಡ್ತಾರೋ ಅವರೆಲ್ಲಾರು RII ಕ್ಯಾಟಗರಿಗೆ ಬರ್ತಾರೆ. ನೆಕ್ಸ್ಟ್ HNI ಕ್ಯಾಟಗರಿ ಅಂತಂದ್ರೆ 2 lakhs and above ನೀವು ಅಪ್ಲೈ ಮಾಡಿದ್ರೆ ನೀವು ಆಟೋಮೆಟಿಕಲಿ HNI ಕ್ಯಾಟಗರಿಗೆ ಹೋಗ್ತೀರಾ. ನೆಕ್ಸ್ಟ್ ಎಂಪ್ಲಾಯಿ ರಿಸರ್ವೇಶನ್ ಅಂದ್ರೆ ಆ ಕಂಪ್ನಿನಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ಗೆ ಒಂದು ರಿಸರ್ವೇಶನ್ ಅಂತ ಕೊಟ್ಟಿರ್ತಾರೆ, ಆಸ್ ಸ್ಪೆಸಿಫೈಡ್ ಇನ್ ದ RHP ಡಾಕ್ಯುಮೆಂಟ್. ಓಕೆ, ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ ರಿಸರ್ವೇಶನ್ ಆಸ್ ಸ್ಪೆಸಿಫೈಡ್ ಇನ್ ದ RHP ಡಾಕ್ಯುಮೆಂಟ್. ಶೇರ್ ಹೋಲ್ಡರ್ಸ್ ರಿಸರ್ವೇಶನ್ ಅಂತಂದ್ರೆ ಏನು, ಪ್ಲಸ್
ಆಸ್ ಸ್ಪೆಸಿಫೈಡ್ ಇನ್ ದ RHP ಡಾಕ್ಯುಮೆಂಟ್ ಅಂತಂದ್ರೆ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇವಾಗ ಕಾಮನ್ ಆಗಿ ನಾನು ಅಪ್ಲೈ ಮಾಡ್ತೀನಿ ಡೈರೆಕ್ಟ್ ಆಗಿ ಅಂತಂದ್ರೆ ನಾನು 2 lakhs ಬಿಲೋ ಅಪ್ಲೈ ಮಾಡಿದ್ರೆ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಗೆ ಬರ್ತೀನಿ. ಅದೇ ಇವಾಗ ಒಂದು ಜನರಲ್ ಥಿಂಗ್, ಒಂದು ಶೇರ್ ಹೋಲ್ಡರ್ ರಿಸರ್ವೇಶನ್ಗೆ ನಾವು ಹೆಂಗ್ ಬರೋದು? ಈಗ ನೋಡಿ, ಶೇರ್ ಹೋಲ್ಡರ್ ರಿಸರ್ವೇಶನ್ ಅಂತಂದ್ರೆ ಈಗ ಆಲ್ರೆಡಿ ಇವರೆಲ್ಲ ಈ ಶೇರ್ ಹೋಲ್ಡರ್ಸು ನಮ್ಮ ಮೇನ್ ಕಂಪನಿನಲ್ಲಿ, ನೋಡಿ ಮೇನ್ ಕಂಪನಿ ಅಂತಂದ್ರೆ ಯಾವುದು ಅಂತಂದ್ರೆ ನೋಡಿ ಇಲ್ಲಿ ಇವಾಗ ನಾನು ಅವಾಗಲೇ ಹೇಳ್ದಂಗೆ ಪೇರೆಂಟ್ ಕಂಪನಿ, ಸಬ್ಸಿಡರಿ ಕಂಪನಿ ಅಂತ ಎರಡಿದೆ ಏನ. ಇವಾಗ ಹೀರೋ ಫಿನ್ಕಾರ್ಪ್ದು IPO ಬರ್ತಾ ಇದೆ ಅಂತಂದ್ರೆ ಹೀರೋ ಮೋಟಾರ್ ಕಾರ್ಪ್ದು ಶೇರ್ಸ್ ಇತ್ತು ಅಂತಂದ್ರೆ ಇವರು ಶೇರ್ ಹೋಲ್ಡರ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಬಹುದು ಅನ್ನೋದು ಇರುತ್ತೆ. ಅದೇ ತರ ಇವಾಗ ಏತರ್ ಎನರ್ಜಿದು ನಾವು IPO ಬರ್ತಾ ಇದೆ ಅಂತಂದಾಗ ನಾನು ಇವಾಗ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಐದರ್ ನಾನು ಯಾವ್ದ್ರಲ್ಲಿ ಅಪ್ಲೈ ಮಾಡ್ಬೋದು ಅಂತಂದ್ರೆ ಒಂದು ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ ಅಲ್ಲಿ ಅಪ್ಲೈ ಮಾಡ್ಬೋದು, ಅಥವಾ 2 lakhs ಅಂಡ್ ಎಬೋ ಅಪ್ಲೈ ಮಾಡ್ತೀನಿ ಅಂದ್ರೆ HNI ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ ಕ್ಯಾಟಗರಿ, ಶೇರ್ ಹೋಲ್ಡರ್ಸ್ ರಿಸರ್ವೇಶನ್ ಅಲ್ಲಿ ನಾನು ಅಪ್ಲೈ ಮಾಡ್ಬೋದು. ಸೊ ಈಗ ಶೇರ್ ಹೋಲ್ಡರ್ಸ್ ರಿಸರ್ವೇಶನ್ ಅಲ್ಲಿ ನಾನು ಅಪ್ಲೈ ಮಾಡಬೇಕು ಅಂತಂದ್ರೆ ನಾನು ಏನ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ನೋಡಿ, ನನ್ನ ಹತ್ರ ಹೀರೋ ಮೋಟಾರ್ ಕಾರ್ಪ್ದು ಶೇರ್ಸ್ ಇತ್ತು ಅಂತಂದ್ರೆ ನಾನು ಹೀರೋ ಫಿನ್ಕಾರ್ಪ್ದು ಶೇರ್ ಹೋಲ್ಡರ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ಬೋದು. HDFC ಬ್ಯಾಂಕ್ದು ನನ್ನ ಹತ್ರ ಶೇರ್ಸ್ ಇತ್ತು ಅಂತಂದ್ರೆ ನಾನು HDB ಫೈನಾನ್ಷಿಯಲ್ಸ್ದು ಅಪ್ಲೈ ಮಾಡ್ಬೋದು. ಕೆನರಾ ಬ್ಯಾಂಕ್ದು ಶೇರ್ಸ್ ನನ್ನ ಹತ್ರ ಇತ್ತು ಅಂತಂದ್ರೆ ಕೆನರಾ ಬ್ಯಾಂಕ್ ರೊಬ್ಯಾಕೋ AMCನ ನಾನು ಶೇರ್ ಹೋಲ್ಡರ್ಸ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ಬೋದು. ಶೇರ್ ಹೋಲ್ಡರ್ಸ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡೋದ್ರಿಂದ ಏನ್ ಅಡ್ವಾಂಟೇಜು ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನೋಡಿ, ಈಗ ಒಂದು ರಿಯಲ್ ಎಸ್ಟೇಟ್ ಅವರು ಒಂದು 2 ಎಕರೆನೋ 3 ಎಕರೆನೋ ಒಂದು ಲೇಔಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಲೇಔಟ್ ಮಾಡಿದಾಗ ಅವರು ಇದು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಒಂದು 6 months ಅಲ್ಲಿ, ಅಥವಾ ಲೇಔಟ್ ಪ್ಲಾನ್ ಮುಗಿಯೋಷ್ಟರಲ್ಲೇ, ಲೇಔಟ್ ಫುಲ್ಲು ನಾವು ಕಂಪ್ಲೀಟ್ ಮಾಡೋಷ್ಟರಲ್ಲೇ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತಾರೆ? ಫಸ್ಟ್ ಅವರ ರಿಲೇಟಿವ್ಸು, ಫ್ರೆಂಡ್ಸು, ಆ ಥರ ಅವ್ರ ಪ್ರಿಫರೆನ್ಸು ಕೊಡ್ತಾರೆ. ಅವ್ರಿಗೆ ಏನಂತ ಹೇಳ್ತಾರೆ, ನೀವು ಫಸ್ಟ್ ತಗೊಂಡಿದ್ ಮಿಕ್ಕಿದ್ದು ನಾವು ಬೇರೆಯವ್ರಿಗೆ ಕೊಡ್ತೀವಿ ಅಂತ. ಅದೇ ಥರನೇ ಈಗ IPOs ನಲ್ಲೂ ಈಗ ಹೀರೋ ಮೋಟಾರ್ ಕಾರ್ಪ್ದು ಶೇರ್ಸ್ ಇದ್ದಾಗ ಇವರೆಲ್ಲ ಯಾವ್ದು ಬರ್ತಾರೆ? ಹೀರೋ ಮೋಟಾರ್ ಕಂಪನಿಯವ್ರು ಏನು ಯೋಚನೆ ಮಾಡ್ತಾರೆ, ಇವರು ನಮ್ಮ ಕಂಪ್ನಿನ ಆಲ್ರೆಡಿ ಬೆಳೆಸಿದ್ದಾರೆ, ನಮ್ಮ ಕಂಪ್ನಿಗೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ, ಸೊ ಹಾಗಾಗಿ ನಾವು ಇವ್ರಿಗೊಂದು ಪ್ರಿಫರೆನ್ಸ್ ಕೊಡೋಣ, ಇವರೊಂದು ಶೇರ್ ಹೋಲ್ಡರ್ಸ್ ಆಗಿ ಇರೋದ್ರಿಂದ ಇವ್ರಿಗೆ ನಾವು ಒಂದು ಕೋಟಾ ಅಂತ ಕೊಡೋಣ ಅಂತ ಇರುತ್ತೆ. ಸೊ ಹಾಗಾಗಿ ಪ್ರಿಫರೆನ್ಸ್ ಜಾಸ್ತಿ. ನಾನು ರಿಟೈಲ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿದ್ರೆ ನನಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ 5-10% ಇದ್ರೆ, ನಾನು ಶೇರ್ ಹೋಲ್ಡರ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿದ್ರೆ ನನಗೆ ಪ್ರಿಫರೆನ್ಸು ಜಾಸ್ತಿ ಇರುತ್ತೆ. ಸೊ ಅಲಾಟ್ಮೆಂಟ್ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದರೆ ನಾನು ಫುಲ್ಲು ನನ್ನ ಹತ್ರ ಜಾಸ್ತಿ ಅಮೌಂಟ್ಗೆ ಅಪ್ಲೈ ಮಾಡಿದ್ರೆ ಫುಲ್ಲು ಕೊಟ್ಬಿಡ್ತಾರಾ? ಫುಲ್ಲು ಕೊಡೋಲ್ಲ. ಆದರೆ ಅದರಲ್ಲಿ ಒಂದು ರಿಸರ್ವೇಶನ್ ಅಂತ ಏನು ಇಟ್ಕೊಂಡಿರ್ತಾರೋ ಅದರ ಪ್ರೊಪೋರ್ಷನೇಟ್ ಅಂದರೆ ರೇಷಿಯೋ ಇಟ್ಕೊಂಡಿರ್ತಾರೆ. ಆ ರೇಷಿಯೋ ಮುಖಾಂತರ ನಿಮಗೆ ಅಲಾಟ್ಮೆಂಟ್ನ ಮಾಡ್ತಾರೆ. ಹಾಗಾಗಿ ಅಲಾಟ್ಮೆಂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಏನಾ. ಸೊ ಈಗ ಆಲ್ರೆಡಿ ನನ್ನ ಹತ್ರ ಹೀರೋ ಮೋಟಾರ್ ಕಾರ್ಪ್ ಅಥವಾ HDFC ಬ್ಯಾಂಕ್ ಶೇರ್ಸ್ ಇತ್ತು ಅಂತಂದ್ರೆ ಇದು ಅಲಾಟ್ಮೆಂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಆದರೆ ಇವಾಗ ನನ್ನ ಹತ್ರ ಶೇರ್ಸ್ ಯಾವುದೂ ಇಲ್ಲ, ಕೆನರಾ ಬ್ಯಾಂಕ್ ಶೇರ್ಸ್ ಇಲ್ಲ, ಆದರೆ ಕೆನರಾ ರೊಬ್ಯಾಕೋ AMC ನನಗೆ ಅಲಾಟ್ಮೆಂಟ್ ಆಗಬೇಕು. ಇವಾಗ ನಾನು ಬೈ ಮಾಡಿದ್ರೆ ಇದು ಅಲಾಟ್ಮೆಂಟ್ ಆಗುತ್ತಾ? ನೋಡಿ, ರೂಲ್ ಪ್ರಕಾರ ಏನು ಅಂತಂದ್ರೆ ಯಾವಾಗ ನಮ್ಮ ಹತ್ರ ಶೇರ್ಸ್ ಇರಬೇಕು ಅಂತಂದ್ರೆ ಇಲ್ಲೊಂದಿದೆ, ಆಸ್ ಸ್ಪೆಸಿಫೈಡ್ ಇನ್ ದ RHP ಡಾಕ್ಯುಮೆಂಟ್. RHP ಡಾಕ್ಯುಮೆಂಟ್ ಅಂತಂದ್ರೆ ಇದೊಂದು ಡಾಕ್ಯುಮೆಂಟು. ಇದನ್ನ ಪ್ರತಿ ಕಂಪನಿಯವರು IPO ರೈಸ್ ಮಾಡೋಕ್ಕೂ ಮೊದಲು ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ನ ರೈಸ್ ಮಾಡೋದಕ್ಕೂ ಮೊದಲು ಸೆಬಿಗೆ ಸಬ್ಮಿಟ್ ಮಾಡ್ತಾರೆ. RHP ಡಾಕ್ಯುಮೆಂಟ್ ಅಂದ್ರೆ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ ಡಾಕ್ಯುಮೆಂಟ್ ಅಂತ. ಈ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋ ಟೈಮಲ್ಲಿ ಯಾರ್ಯಾರು ಶೇರ್ ಹೋಲ್ಡರ್ಸ್ ಆಗಿರ್ತಾರೋ ಅವ್ರಿಗೆ ಇಷ್ಟು ರಿಸರ್ವೇಶನ್ನ ನಾವು ಕೊಡ್ತೀವಿ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ RHP ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರೋ ಅಂತ ಪ್ರಪೋರ್ಷನೇಟ್ ಅಂದ್ರೆ ಇಷ್ಟು ಕೋಟಾ ಅಂತ ಇರುತ್ತಲ್ಲ, ಆ ಟೈಮಲ್ಲಿ ನಮ್ಮ ಹತ್ರ ಶೇರ್ಸ್ ಇದ್ರೆ ಮಾತ್ರ ನಾವು ಶೇರ್ ಹೋಲ್ಡರ್ ರಿಸರ್ವೇಶನ್ಸ್ಗೆ ಬರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ವಾರದಲ್ಲಿ ನೆಕ್ಸ್ಟ್ ಒಂದು ವೀಕಲ್ಲಿ ಈಗ HDB ಫೈನಾನ್ಷಿಯಲ್ ಸರ್ವಿಸಸ್ IPO ಮಾರ್ಕೆಟ್ಗೆ ಬರ್ತಾ ಇದೆ ಅಂತ ಇಟ್ಕೋಣ. ಇವತ್ತು 22ನೇ ತಾರೀಕು, 25ನೇ ತಾರೀಕು, 27ನೇ ತಾರೀಕು
IPO ಏನು ಮಾರ್ಕೆಟಲ್ಲಿ ಅವೈಲಬಲ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು ಅನ್ನೋ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ನೀವು ಇವತ್ತು HDFC ಬ್ಯಾಂಕ್ನ ತಗೊಂಡ್ರೆ ನಿಮಗೆ ಶೇರ್ ಹೋಲ್ಡರ್ ಕ್ಯಾಟಗರಿಗೆ ನೀವು ಬರಲ್ಲ. ನೀವು ಯಾವತ್ತು ತಗೊಂಡಿರ್ಬೇಕು ಅಂತಂದ್ರೆ RHP ಡಾಕ್ಯುಮೆಂಟ್ನ ಕಂಪನಿಯವರು ಸೆಬಿಗೆ ಸಬ್ಮಿಟ್ ಮಾಡ್ತಾರಲ್ಲ ಆ ಟೈಮಲ್ಲೇ ನಿಮ್ಮ ಹತ್ರ ಶೇರ್ಸ್ ಇರಬೇಕು. ಆದರೆ ಈ RHP ಡಾಕ್ಯುಮೆಂಟ್ನ ಸೆಬಿಗೆ ಕಂಪನಿಯವರು ಯಾವತ್ತು ಸಬ್ಮಿಟ್ ಮಾಡ್ತಾರೆ ಅಂತ ನನಗೆ ನಿಮಗೆ ಹೆಂಗೆ ಗೊತ್ತಿರಕ್ಕೆ ಸಾಧ್ಯ? ಅವ್ರು ಯಾವತ್ತು ಸಬ್ಮಿಟ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ 6 ಮಂತ್ಸಲ್ಲಿ ಇಷ್ಟೆಲ್ಲ IPOs ಬರ್ತಾ ಇದೆ ಅಂತ ಗೊತ್ತಾಗಿದೆ. ಎಲ್ಲ IPOs ಬರ್ತಾ ಇದೆ ಅಂತಂದರೆ ಈ ಕಂಪನಿಯ ಶೇರ್ಸ್ನ ನಾವು ಬೈ ಮಾಡಿ ಈಗ ಇಟ್ಕೊಬೇಕು. ಮೇನ್ ಕಂಪನಿ ಅಂದರೆ ಪೇರೆಂಟ್ ಕಂಪನಿ ಶೇರ್ಸ್ನ ನಾವು ಬೈ ಮಾಡಿ ಇಟ್ಕೋಬೇಕು. ನಿಮ್ಗೆ ಇವಾಗ ಬರೋ ಕ್ವಶನ್ ಏನು ಅಂತಂದರೆ ಎಷ್ಟು ಶೇರ್ಸ್ನ ನಾನು ಬೈ ಮಾಡಬೇಕು, ಎಷ್ಟು ಶೇರ್ಸ್ನ ನಾನು ಬೈ ಮಾಡಿದ್ರೆ ನನಗೆ ಶೇರ್ ಹೋಲ್ಡಿಂಗ್ ಕ್ಯಾಟಗರಿಗೆ ನಾನು ಬರ್ತೀನಿ ಅಂತ. ಸೊ ನೀವು 100 ಶೇರ್ ಬೈ ಮಾಡಬೇಕಾ, 50 ಶೇರ್ ಬೈ ಮಾಡಬೇಕಾ, ಇಲ್ಲ 1000 ಶೇರ್ ಬೈ ಮಾಡಬೇಕಾ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ನೀವು 100 ಬೈ ಮಾಡೋದು ಬೇಕಾ, ಇಲ್ಲ 50 ಬೈ ಮಾಡೋದು ಬೇಕಾ, ಇಲ್ಲ ನೀವು ಒಂದೊಂದೇ ಶೇರ್ಸ್ನ ಬೈ ಮಾಡಿದ್ರು ನೀವು ಶೇರ್ ಹೋಲ್ಡಿಂಗ್ ಕ್ಯಾಟಗರಿಗೆ ಬರ್ತೀರಾ. ಸೊ ಹಾಗಾಗಿ ನೀವು ಇಲ್ಲಿ ಮೇನ್ ಪಾಯಿಂಟ್ ಯಾವ್ದೆರಡು ಮೇನ್ ಪಾಯಿಂಟ್ ಅಂತಂದ್ರೆ ಒಂದು ಏನು ಪೇರೆಂಟ್ ಕಂಪನಿಯ ಶೇರ್ ಹೋಲ್ಡರ್ ಆಗಿರ್ಬೇಕು. ಎಷ್ಟು ಶೇರ್ಸ್ ಇರ್ಬೇಕು ನಿಮ್ಗೆ ಅಂತಂದ್ರೆ ನಿಮ್ಮ ಹತ್ರ ಅಂದ್ರೆ ಒಂದೊಂದೇ ಶೇರ್ಸ್ ಇದ್ರು ಸಾಕು ನೀವು ಶೇರ್ ಹೋಲ್ಡರ್ ಆಗಿರ್ತೀರ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಯಾವಾಗ ನನ್ನ ಹತ್ರ ಆ ಶೇರ್ಸ್ ಇರಬೇಕು, ನನ್ನ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಯಾವತ್ತಿರ್ಬೇಕು ಅದು ಅಂದ್ರೆ RHP ಡಾಕ್ಯುಮೆಂಟ್ನ ಈ ಕಂಪನಿಯವರು ಸೆಬಿಗೆ ಸಬ್ಮಿಟ್ ಮಾಡೋದಕ್ಕೂ ಮೊದಲು ಇರಬೇಕು. ಸೊ ಸೇಫರ್ ಸೈಡ್ ಅಂತಂದ್ರೆ ನೀವು ಇನ್ನು 6 ಮಂತ್ಸ್ಗೆ ಈ IPOs ಎಲ್ಲ ಬರ್ತಾ ಇದೆ ಅಂತಂದ್ರೆ ಇವತ್ತೇ ಒಂದೊಂದು ಶೇರ್ಸು ಬೈ ಮಾಡಿ ಇಟ್ಕೊಬೋದು. ಈ 20 ಕಂಪ್ನಿಯ ಅಲಾಟ್ಮೆಂಟ್ ನಿಮಗೆ ಬೇಕು ಅಂತಂದ್ರೆ ಎಲ್ಲ ಕಂಪ್ನಿದು ಒಂದೊಂದು ಶೇರ್ಸ್ನ ಬೈ ಮಾಡಿ ಇಟ್ಕೊಳ್ಳಿ. ಇಲ್ಲ ನನಗೆ NTPC ಮೇಲೆ ಜಾಸ್ತಿ ನಂಬಿಕೆ ಇದೆ, ONGC ಮೇಲೆ ಜಾಸ್ತಿ ನಂಬಿಕೆ ಇದೆ, ಅಥವಾ ONGC ಗ್ರೀನ್ ಎನರ್ಜಿ ಅನ್ನೋ IPO ಏನಿದೆ ಇದ್ರ ಮೇಲೆ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ ನೀವು ONGC ಒಂದು ಶೇರ್ ಬೈ ಮಾಡಿ ಇಟ್ಕೊಳ್ಳಿ. ಬ್ಯಾಂಕ್ ಆಫ್ ಇಂಡಿಯಾ ನಿಮಗೆ ಬ್ಯಾಂಕ್ ಆಫ್ ಬರೋಡಾ ಅಂದ್ರೆ ಇಂಡಿಯಾ ಫಸ್ಟ್ ಲೈಫ್ ಇನ್ಶೂರೆನ್ಸ್ IPO ನನಗೆ ಬೇಕೇ ಬೇಕು, ಇದು ಅಲಾಟ್ಮೆಂಟ್ ಆಗೋ ಚಾನ್ಸಸ್ ನನಗೆ ಜಾಸ್ತಿ ಇರಬೇಕು ಅಂತಂದ್ರೆ ನೀವು ಬ್ಯಾಂಕ್ ಆಫ್ ಬರೋಡಾದು ಒಂದು ಶೇರ್ ಬೈ ಮಾಡ್ಕೊಳ್ಳಿ. ಇಲ್ಲ ನಾನು ಹೇಳಿದ ಪ್ರಕಾರ ಎಲ್ಲದರದ್ದು ನನಗೆ ಬೇಕು ಅಂತಂದ್ರೆ ಇದು ಏನೇನು ಮೈನ್ ಕಂಪನಿ ಇದೆಯೋ ಎಲ್ಲದರದ್ದು ಒಂದೊಂದು ಶೇರ್ನ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬೈ ಮಾಡಿ ನೀವು ಇಟ್ಕೊಂಡಿದ್ರೆ ಕಂಪನಿಯವರು RHP ಡಾಕ್ಯುಮೆಂಟ್ ಯಾವತ್ತು ಸಬ್ಮಿಟ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆಟೋಮೆಟಿಕಲಿ ಅವರು ಸಬ್ಮಿಟ್ ಮಾಡೋ ಟೈಮಲ್ಲಿ ನೀವು ಶೇರ್ ಹೋಲ್ಡರ್ ಆಗಿರ್ತೀರಾ. ಸೊ ಶೇರ್ ಹೋಲ್ಡರ್ ಆಗಿರೋದ್ರಿಂದ ನೀವು ರಿಟೈಲರ್ ಅಥವಾ HNI ಕ್ಯಾಟಗರಿಯಿಂದ ಶೇರ್ ಹೋಲ್ಡರ್ ಕ್ಯಾಟಗರಿಗೆ ಬರ್ತೀರಾ. ಆಟೋಮೆಟಿಕಲಿ ರಿಟೈಲರ್ ಕ್ಯಾಟಗರಿಗಿಂತ ಶೇರ್ ಹೋಲ್ಡರ್ ಕ್ಯಾಟಗರಿನಲ್ಲಿ ಅಲಾಟ್ಮೆಂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಎಷ್ಟು ಅಮೌಂಟ್ಗೆ ಅಲಾಟ್ಮೆಂಟ್ನ ನೀವು ಅಪ್ಲೈ ಮಾಡ್ತೀರಾ ಅಷ್ಟೂ ಆಗದೆ ಇರ್ಬೋದು, ಆದರೆ ಅದರಲ್ಲಿ ಒಂದು ಪ್ರಪೋರ್ಷನೇಟ್ ಅಂತ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ಥರ ನಮ್ಮ IPO ಅಲಾಟ್ಮೆಂಟ್ನ ಚಾನ್ಸಸ್ನ ನಾವು ಜಾಸ್ತಿ ಮಾಡ್ಕೋಬೋದು. ಸೊ ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲಸ್ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ ಪ್ಲಸ್ ಈ ಥರ ಮಾಡಿದ್ರೆ ಹೌದು ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನಿಸ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾರ್ಯಾರು IPOಗೆ ಅಪ್ಲೈ ಮಾಡಬೇಕೋ ಎಲ್ಲರಿಗೂ ಈ ಐಡಿಯಾನ ತಲುಪಿಸೋ ಕೆಲಸ ನೀವು ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.